ಹಲೋ ಮೂವಿ ಬರ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾವು 2020 ರಿಲೀಸ್ಡ್ ಮಿಸ್ಟ್ರಿ ಥ್ರಿಲ್ಲರ್ ಎಪಿಸೋಡ್ ರೀಪ್ಲೇ ಬಗ್ಗೆ ಡಿಸ್ಕಸ್ ಮಾಡೋಣ. ಕತೆ ಶುರು ಆಗುತ್ತೆ ಒಂದು ಕೆಫೆನ ತೋರಿಸ್ತಾ. ನಾವು ನೀನಾ ಆ್ಯಂಡ್ ಡೊರಿಯನ್ನ ನೋಡ್ತೀವಿ. ಡೊರಿಯನ್ ಕಾಲೇಜಲ್ಲಿ ಇವತ್ತು ಫಸ್ಟ್ ಡೇ, ಹಾಗಾಗಿ ಹ್ಯಾಪಿ ಮೂಮೆಂಟ್ಸ್ನ ರೆಕಾರ್ಡ್ ಮಾಡೋಕ್ಕೆ ನೀನಾ ತನ್ನ ಬ್ಯಾಗಿಂದ ಕ್ಯಾಮ್ ರೆಕಾರ್ಡರ್ನ ತೆಗಿತಾಳೆ. ಹೌದು, ಈ ಸ್ಮಾರ್ಟ್ಫೋನ್ ಕಾಲದಲ್ಲೂ ನೀನಾಗೆ ಅವ್ರ ಡ್ಯಾಡ್ನ ಓಲ್ಡ್ ಕ್ಯಾಮ್ ರೆಕಾರ್ಡರಲ್ಲೇ ಎಲ್ಲ ರೆಕಾರ್ಡ್ ಮಾಡೋದಿಷ್ಟ. ತನ್ನ ಲೈಫ್ನ ಎಲ್ಲ ಹ್ಯಾಪಿ ಮೂಮೆಂಟ್ಸ್ನು ಇದರಲ್ಲೇ ಕ್ಯಾಪ್ಚರ್ ಮಾಡಿದ್ದಾಳೆ. ನೀನಾ ಡೊರಿಯನ್ನ ಇಂಟರ್ವ್ಯೂ ತಗೊಳ್ಳೋಕೆ ಶುರು ಮಾಡ್ತಾಳೆ. ಡೊರಿಯನ್ ಮಾತಾಡ್ತಾ ಕೆಚಪ್ ಹಾಕೋತಿದ್ದ. ಅದು ಅವನ ಟೀ ಶರ್ಟ್ ಮೇಲೆ ಬೀಳುತ್ತೆ. ಡೊರಿಯನ್ಗೆ ಈ ಸ್ಪೆಷಲ್ ಡೇ ಇದು ರೆಕಾರ್ಡ್ ಆಗೋದು ಇಷ್ಟ ಇರಲಿಲ್ಲ. ಹಾಗಾಗಿ ಅವ್ರ ಮಾಮ್ಗೆ ರಿವೈಂಡ್ ಮಾಡೋಕೆ ಹೇಳ್ತಾನೆ. ಇಲ್ಲೊಂದು ವಿಸ್ಮಯ ನಡೆಯುತ್ತೆ. ನೀನಾ ರಿವೈಂಡ್ ಬಟನ್ ಪ್ರೆಸ್ ಮಾಡಿದ್ದೇ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಒಂದು ಫೋರ್ಸ್ ಅವಳನ್ನು ಹಿಂದಕ್ಕೆ ಎಳೆಯುತ್ತೆ. ಟೈಮ್ ಕೆಲವು ನಿಮಿಷಗಳ ಹಿಂದೆ ಹೋಗುತ್ತೆ. ಇದರಿಂದ ನೀನಾ ತಲೆ ತಿರುಗ್ತಿತ್ತು. ಇದೆಲ್ಲದರಿಂದ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಅವಳಿಗೆ ಇನ್ನೊಂದು ದೊಡ್ಡ ಶಾಕ್ ಹೊಡೆಯುತ್ತೆ. ಡೊರಿಯನ್ ಟೀ ಶರ್ಟ್ ಮೇಲೆ ಕೆಚಪ್ ಕಲೆ ಇರಲಿಲ್ಲ. ಇನ್ಫ್ಯಾಕ್ಟ್ ಡೊರಿಯನ್ ಇನ್ನೂ ಕೆಚಪ್ ಕೂಡ ಹಾಕ್ಕೊಂಡಿರಲಿಲ್ಲ. ನೀನಾಗೆ ಅರ್ಥ ಆಗಲ್ಲ, ಇದೆಲ್ಲ ಏನು? ಅವಳ ಭ್ರಮೇನ? ಅವಳು ಡೊರಿಯನ್ನ ಕೂಡ ಕೇಳ್ತಾಳೆ. ಅವನು ಸೀದಾ ಡಿನೈ ಮಾಡ್ತಾನೆ. ಕಾಲೇಜ್ಗೆ ಬೇರೆ ಟೈಮ್ ಆಗಿತ್ತು, ಹಾಗಾಗಿ ಅವರು ಅಲ್ಲಿಂದ ಹೊರಡ್ತಾರೆ. ದಾರಿಯಲ್ಲಿ ಹೋಗಬೇಕಾದ್ರೆ ಡೊರಿಯನ್ ಅವ್ರ ಅಂಕಲ್ ನೀಲ್ನ ಮೀಟ್ ಮಾಡಿ ಹೋಗೋಣ ಅಂತಾನೆ. ಇನ್ಫ್ಯಾಕ್ಟ್ GPS ಅಲ್ಲಿ ಅವರ ಅಡ್ರೆಸ್ ಕೂಡ ಸೇವ್ ಮಾಡಿದ್ದ. ನೀನಾಗೆ ಇದಿಷ್ಟ ಇರಲಿಲ್ಲ. ಇವರ ಇಬ್ಬರ ಕಾನ್ವರ್ಸೇಷನಿಂದ ಗೊತ್ತಾಗುತ್ತೆ ಯಾವುದೋ ಕಾರಣಕ್ಕೆ ನೀನಾ ತುಂಬ ವರ್ಷಗಳ ಹಿಂದೆಯೇ ತನ್ನ ತಮ್ಮನ ಜೊತೆಗಿನ ಎಲ್ಲ ರಿಲೇಷನ್ಶಿಪ್ ಎಂಡ್ ಮಾಡ್ಕೊಂಡಿದ್ದಾಳೆ ಅಂತ. ನೀನಾ ಡಿಸಪಾಯಿಂಟ್ ಆಗಿದ್ದು ನೋಡಿ ಡೊರಿಯನ್ ಅವಳ ಮೂಡ್ ಫಿಕ್ಸ್ ಮಾಡೋಕ್ಕೆ ಕ್ಯಾಮ್ ರೆಕಾರ್ಡರ್ ಆನ್ ಮಾಡಿ ನಗ್ಸೋ ಪ್ರಯತ್ನ ಪಡ್ತಾನೆ. ಇದರಿಂದ ಗೊತ್ತಿಲ್ಲದೆ ಗಾಡಿ ಸ್ಪೀಡ್ ಲಿಮಿಟ್ ಹೈ ಆಗುತ್ತೆ. ನೀನಾ ವಾರ್ನ್ ಮಾಡಬೇಕಂತಿದ್ಲು. ಅಷ್ಟರಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಅವ್ರನ್ನ ತಡಿತಾನೆ. ನೀನಾ ಡೊರಿಯನ್ಗೆ ಪೊಲೈಟಾಗಿ ಬಿಹೇವ್ ಮಾಡೋಕೆ ಹೇಳ್ತಾಳೆ. ಕೋಪದಿಂದ ಏನಾದರೂ ಹೇಳಿ ಹೆಚ್ಚು ಕಮ್ಮಿ ಆಗೋದು ಯಾಕೆ? ಯಾವುದಾದ್ರೂ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಯಾಕೆ? ನೀನಾಗ ಚೆನ್ನಾಗಿ ಗೊತ್ತು ಈ ಅಮೆರಿಕಾದಲ್ಲಿ ಈ ವೈಟ್ ಪೊಲೀಸ್ ಮ್ಯಾನ್ ಬ್ಲ್ಯಾಕ್ ಪೀಪಲ್ನ ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂತ. ಡೊರಿಯನ್ ಕೂಡ ಪೊಲೈಟ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ವೇಯಿಂದಲೇ ಈ ಆಫೀಸರ್ ಕೇಳೋ ಎಲ್ಲ ಪ್ರಶ್ನೆಗೂ ಉತ್ತರಿಸ್ತಿದ್ದ. ಆದರೆ ಈ ಆಫೀಸರ್ ಇವರಿಗೆ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದ ಅನಿಸುತ್ತೆ. ನಿಮ್ಮ ಗಾಡಿಯಲ್ಲಿ ವೆಪನ್ ಇದೆಯಾ ಅಂತ ಕೇಳ್ತಾನೆ. ಸೀರಿಯಸ್ಲಿ ನಾನ್ ಸೆನ್ಸ್. ನೀನಾ ಮೊದಲೇ ಕನ್ಫರ್ಮ್ ಮಾಡಿದ್ಲು ನಾವು ಕಾಲೇಜ್ ಹೋಗ್ತಿದ್ದೀವಿ ಅಂತ. ಆದರೂ ಕ್ಯಾಮ್ ರೆಕಾರ್ಡರ್ನ ನೋಡಿ ವೆಪನ್ ಅನ್ಕೋತಾನೆ. ಅದು ಆನ್ ಆಗಿದ್ದು ನೋಡಿ ಅವನ ತಲೆ ಕೆಡುತ್ತೆ. ಅದನ್ನ ಕಿತ್ಕೊಳ್ಳೋಕೆ ಹೋಗ್ತಾನೆ. ಬೈ ಮಿಸ್ಟೇಕ್ ಆಗಿ ನೀನಾಯಿಂದ ರಿವೈಂಡ್ ಬಟನ್ ಪ್ರೆಸ್ ಆಗುತ್ತೆ. ಆ್ಯಸ್ ದ ರಿಸಲ್ಟ್ ಮತ್ತೆ ಹೊಸ ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಟೈಮ್ ಇವ್ರನ್ನ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡೋಗಿತ್ತು. ಮತ್ತೆ ಆ ಟೈಮ್ ಲೈನ್ಗೆ ಹೋಗಿದ್ರು ಯಾವಾಗ ಡೊರಿಯನ್ ತನ್ನ ಅಂಕಲ್ ಲೀಲ್ ಮನೆಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದ. ಇಷ್ಟೊತ್ತಿಗೆ ನೀನಾಗೂ ಅರ್ಥ ಆಗಿತ್ತು ಈ ಕ್ಯಾಮ್ ರೆಕಾರ್ಡರಿಂದ ಟೈಮ್ ಟ್ರಾವೆಲ್ ಮಾಡ್ಬೋದು, ರಿಯಾಲಿಟಿನ ಟ್ವಿಸ್ಟ್ ಮಾಡ್ಬೋದು ಅಂತ. ಆದರೆ ಈ ರಿಯಲೈಸೇಷನ್ನ ಅವಳಿಗೆ ಜೀರ್ಣಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅವಳು ಪದೇ ಪದೇ ಡೊರಿಯನ್ನ ಆ ಪೊಲೀಸ್ ಆಫೀಸರ್ ಬಗ್ಗೆ ಕೇಳ್ತಿದ್ಲು. ಟೈಮ್ ಹಿಂದಕ್ಕೆ ಹೋಗಿದ್ರಿಂದಾನೋ ಏನೋ ಅವನಿಗೇನು ನೆನಪೇ ಇರಲಿಲ್ಲ. ಅವನಿಗನ್ಸುತ್ತೆ ಅವ್ರ ಅಮ್ಮನ ಆರೋಗ್ಯ ಕೆಟ್ಟಿದೆ ಅಂತ. ಹಾಗಾಗಿ ಅವನು ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲೊಂದು ಪೊಲೀಸ್ ಕಾರ್ ಬಂದು ನಿಲ್ಲುತ್ತೆ. ಅದರಿಂದ ಅದೇ ಪೊಲೀಸ್ ಆಫೀಸರ್ ಹೊರಗೆ ಬರ್ತಾನೆ. ಡೊರಿಯನ್ಗನ್ಸುತ್ತೆ ಆ ಆಫೀಸರ್ ಹೆಲ್ಪ್ ಮಾಡೋಕೆ ಬರ್ತಿದ್ದಾನೆ ಅಂತ. ಆದರೆ ಆ ಆಫೀಸರ್ ಅಂಥ ಪರಿಸ್ಥಿತಿಯಲ್ಲೂ ಕಾರ್ನ ಒಂದು ಟೈರ್ ಸ್ವಲ್ಪ ರೋಡ್ ಮೇಲಿದೆ, ಹಾಗಾಗಿ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡು ಅಂತಾನೆ. ಇದರಿಂದ ಡೊರಿಯನ್ ಪಿತ್ತ ನೆತ್ತಿಗೇರುತ್ತೆ. ಇಂಥ ಎಮರ್ಜೆನ್ಸಿಯಲ್ಲೂ ಈ ಆಫೀಸರ್ ಹೆಲ್ಪ್ ಮಾಡೋದ್ರ ಬದಲಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಮಾತಾಡ್ತಿದ್ದಾನೆ. ಅವನು ಆಫೀಸರ್ ಮೇಲೇ ಕೂಗಾಡೋಕೆ ಶುರು ಮಾಡ್ತಾನೆ. ಆಫೀಸರ್ಗೂ ಇದರಿಂದ ಕೋಪ ಬರುತ್ತೆ. ಹಾಗಾಗಿ ಟೀಸರ್ ಗನ್ ತೆಗಿತಾನೆ. ನೀನಾಗೆ ಟೈಮೇ ಸಿಗಲ್ಲ ಇವ್ರ ಮಧ್ಯದಲ್ಲಿ ಇಂಟರಪ್ಟ್ ಮಾಡಿ ಸಿಚುವೇಶನ್ನ ಸಂಭಾಳಿಸೋಕೆ. ಹಾಗಾಗಿ ಈ ಸಲ ಅವಳು ಖುದ್ದು ತಾನೇ ಆ ರಿವೈಂಡ್ ಬಟನ್ ಪ್ರೆಸ್ ಮಾಡ್ತಾಳೆ. ಹಾಗೆ ಮಾಡಿದ್ದೇ ಇವರನ್ನು ಕೆಫೆಯಲ್ಲಿ ನೋಡ್ತೀವಿ. ಮತ್ತೆ ಹೊಸ ಟೈಮ್ ಲೈನ್ ಕ್ರಿಯೇಟ್ ಆಗಿತ್ತು. ನೀನಾಗೆ ನಿಧಾನವಾಗಿ ಎಲ್ಲ ಅರ್ಥ ಆಗೋಕೆ ಶುರುವಾಗುತ್ತೆ. ಜೊತೆಗೆ ಈ ಕ್ಯಾಮ್ ರೆಕಾರ್ಡರ್ನ ಹೇಗೆ ಯೂಸ್ ಮಾಡಬೇಕನ್ನೋ ಐಡಿಯಾ ಕೂಡ. ಹಾಗಾಗಿ ಈ ಸಲ ಅವಳು ಗಾಬರಿಗೊಳ್ಳದೆ ಸಿಚುವೇಶನ್ನ ಕಾಶಿಯಸ್ ಆಗಿ ಡೀಲ್ ಮಾಡ್ತಾಳೆ. ನೀನಾ ಫಾರ್ ದಿ ಫಸ್ಟ್ ಟೈಮ್ ಆ ಆಫೀಸರ್ನ ನೋಟಿಸ್ ಮಾಡ್ತಾಳೆ. ಅವನು ಇದೇ ಕೆಫೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದ. ಬಹುಶಃ ಆಗ್ಲಿಂದಲೇ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದ ಅನಿಸುತ್ತೆ. ಯಾಕಂದರೆ ಲಾಸ್ಟ್ 2 ಟೈಮ್ಸ್ ಏನಾಯಿತು ಇದರಿಂದ ಒಂದಂತೂ ಸಾಬೀತಾಗಿತ್ತು. ಏನೋ ಕಾರಣ ಇಲ್ಲದೇನೆ ಇವರಿಗೆ ತೊಂದರೆ ಕೊಡ್ತಿದ್ದ. ಆ ಆಫೀಸರ್ ಇವ್ರನ್ನ ನೋಡೋಕ್ಕಿಂತ ಮುಂಚೆನೇ ಇವ್ರು ಅಲ್ಲಿಂದ ಕಾಲ್ ಕೇಳ್ತಾರೆ. ನೀನಾ ಚೈಲ್ಡ್ಹುಡ್ ಅಂತೂ ಇಂಥ ರೇಸಸ್ಸಿಂದಲೇ ಹಾಳಾಯಿತು. ಆದರೆ ಈಗ ಅವಳು ಇದನ್ನು ತನ್ನ ಮಗನ ಜೊತೆ ಆಗೋಕೆ ಬಿಡಲ್ಲ. ಅದರಲ್ಲೂ ಈಗ ಅವಳ ಹತ್ರ ಅವಕಾಶ ಇದೆ ಇದನ್ನ ತಪ್ಸೋಕೆ. ಈ ಸಲ ಕಾರ್ನ ಅವಳೇ ಡ್ರೈವ್ ಮಾಡ್ತಾಳೆ. ಡೊರಿಯನ್ಗೆ ಹೇಳ್ತಾಳೆ ನನ್ನ ಮನಸ್ಸು ಸರಿ ಇಲ್ಲ, ಇವತ್ತು ಬೇಡ ನಾಳೆ ಕಾಲೇಜ್ಗೆ ಹೋಗೋಣ ಅಂತ. ಡೊರಿಯನ್ ಕೂಡ ಇದಕ್ಕೇನೂ ಹೇಳಲ್ಲ. ಹಾಗಾಗಿ ಹೈವೇಯಿಂದ ದೂರ ಇರೋ ಒಂದು ಮೋಟೆಲ್ಗೆ ಹೋಗಿ ತಂಗ್ತಾರೆ.
ನೀನಾ ಮನಸ್ಸಲ್ಲಿ ದೇವ್ರ ಹತ್ರ ಬೇಡ್ಕೋತಿದ್ಲು ಈ ಕಷ್ಟದಿಂದ ಹೇಗಾದರೂ ಮಾಡಿ ಪಾರು ಮಾಡೋಕ್ಕೆ. ಅವರು ಇನ್ನೇನು ರಿಲ್ಯಾಕ್ಸ್ ಆಗ್ತಿದ್ರು ಅಷ್ಟೇ, ಯಾರೋ ಅಷ್ಟೊತ್ತಿಗೆ ಅವರ ರೂಮ್ ಡೋರ್ನ ನಾಕ್ ಮಾಡ್ತಾರೆ. ನೋಡಿದರೆ ಆಫೀಸರ್ ಲೆಸ್ಕಿ ಬೆಂಬಿಡದ ಬೇತಾಳ ಥರ ಹಿಂದೆ ಬಿದ್ದಿದ್ದ. ನಾಯ್ಸ್ ಕಂಪ್ಲೇಂಟ್ನ ಅಟೆಂಡ್ ಮಾಡೋಕೆ ಬಂದಿದ್ದ, ಆದರೆ ಇವರು ಯಾವುದೇ ನಾಯ್ಸ್ ಮಾಡಲಿಲ್ಲ. ನೀನಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಸಮಯ ಹಿಡಿಸಲ್ಲ, ಈ ಆಫೀಸರ್ ಇವ್ರನ್ನ ಹರಾಸ್ ಮಾಡೋಕ್ಕಂತಾನೆ ಕ್ಷುಲ್ಲಕ ಕಾರಣ ಹುಡುಕ್ತಿದ್ದಾನೆ ಅಂತ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಕ್ಯಾಮ್ ರೆಕಾರ್ಡರ್ನ ಆನ್ ಮಾಡ್ತಾಳೆ. ಆದರೆ ತನ್ನ ಟೆಂಪರ್ನ ಲೂಸ್ ಮಾಡ್ಕೊಳ್ಳಲ್ಲ. ಈವನ್ ಆ ಆಫೀಸರ್ ID ಪ್ರೂಫ್ ಕೇಳಿದಾಗ್ಲೂ. ಆದರೆ ಬಿಸಿ ರಕ್ತದ ಡೋರಿಯನ್ಗೆ ಇದೆಲ್ಲ ತಟ್ಕೊಳಕ್ಕಾಗಲ್ಲ. ಆಫೀಸರ್ ಆದ ಮಾತ್ರಕ್ಕೆ ಎಲ್ಲದನ್ನ ಗ್ರಾಂಟೆಡ್ ಆಗಿ ತಗೊಂಡು ಹರಾಸ್ ಮಾಡೋದೆಷ್ಟು ಸರಿ. ಆ ಆಫೀಸರ್ಗೂ ಇದ್ದೇ ಬೇಕಿತ್ತು ಡೋರಿಯನ್ನ ಅಟ್ಯಾಕ್ ಮಾಡೋಕೆ. ಹಾಗಾಗಿ ಅವನು ಡೋರಿಯನ್ನ ಅಟ್ಯಾಕ್ ಮಾಡಿ ಡೋರಿಯನ್ನ ಕಾರ್ನರ್ ಮಾಡ್ತಾನೆ. ಕೊನೆಗೆ ನೀನಾ ಬೇರೆ ಆಪ್ಷನ್ ಇಲ್ಲದೆ ತನ್ನ ಇನ್ಸ್ಟಿಂಕ್ಟ್ ಪ್ರಕಾರ ರಿವೈಂಡ್ ಬಟನ್ ಪ್ರೆಸ್ ಮಾಡ್ತಾಳೆ. ಮತ್ತೆ ಸಮಯ ಇವರನ್ನ ಅದೇ ಕೆಫೆಗೆ ಕರ್ಕೊಂಡು ಹೋಗುತ್ತೆ. ನೀನಾ ಆಫೀಸರ್ನ ನೋಡ್ತಾಳೆ. ಆ ಆಫೀಸರ್ ಅಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದ. ನೀನಾಗಂತೂ ಅರ್ಥನೇ ಆಗಲ್ಲ ಇವನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ಪರಿಸ್ಥಿತಿ ಕೆಡೋ ಮುಂಚೆನೇ ಅವಳೊಂದು ಐಡಿಯಾ ಮಾಡ್ತಾಳೆ. ಆಫೀಸರ್ ಹತ್ರ ಹೋಗಿ ಪೈ ಆಫರ್ ಮಾಡಿ ಫ್ರೆಂಡ್ ಮಾಡ್ಕೋತಾಳೆ. ಮಾತಲ್ಲಿ ತನಗೆ ಡೋರಿಯನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಆದರೆ ನೀನಾ ಈ ಎಲ್ಲ ಎಫರ್ಟ್ ನೀರಲ್ಲಿ ಹೋಮ ಮಾಡಿದಾಗಿತ್ತು. ಯಾವಾಗ ಆಫೀಸರ್ ಇವ್ರನ್ನ ತಡೆದು ಗಾಡಿ ಪೇಪರ್ಸ್ನ ಕೇಳ್ತಾನೆ. ಯಾಕಂದರೆ ಅವನಿಗೆ ಅನುಮಾನ ಈ ಗಾಡಿ ಇವ್ರದಲ್ಲ ಅಂತ. ನೀನಾಗೆ ಈ ಸಲ ತನ್ನ ಕೋಪನ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ತಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ ಹಣದಿಂದ ಕೊಂಡ್ಕೊಂಡಿದ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಡೋರಿಯನ್ ಫಸ್ಟ್ ಟೈಮ್ ಅವ್ರ ಅಮ್ಮನ ರೂಪ ನೋಡಿದ್ದ. ಪರಿಸ್ಥಿತಿ ಹದಗೆಡೋ ಮುಂಚೆನೇ ಅವನು ಕಾರ್ ಹತ್ತ ಓಡ್ತಾನೆ ಮೊಬೈಲ್ ತರೋಕೆ. ಈ ಗಾಡಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅದರಲ್ಲಿದೆ. ಆದರೆ ಆಫೀಸರ್ಗನ್ಸುತ್ತೆ ಡೋರಿಯನ್ ವೆಪನ್ ತೆಗೆದು ಅಟ್ಯಾಕ್ ಮಾಡ್ತಾನೆ ಅಂತ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಡೋರಿಯನ್ ಮೇಲೆ ಗುಂಡು ಹಾರಿಸ್ತಾನೆ. ಗುಂಡೇಟಿಗೆ ಡೋರಿಯನ್ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಇದನ್ನು ನೋಡಿ ನೀನಾಗೆ ಸಿಡಿಲೇ ಬಡ್ದಾಗಿತ್ತು. ಪಾಪ ಅವಳು ಅಸಹಾಯಕಳಾಗಿ ಅಲ್ಲಿ ಒಂಟಿಯಾಗಿ ನಿಂತಿದ್ಲು. ಕೊನೆಗೆ ಮಾರ್ಗಲ್ಲಿ ತನ್ನ ಮಗನ ಡೆಡ್ ಬಾಡಿ ಎದುರು ಒಂದು ಲಾಸ್ಟ್ ಅಟೆಂಪ್ಟ್ ಮಾಡ್ತಾಳೆ. ಈ ಇನ್ಸಿಡೆಂಟ್ ನಡಿಬೇಕಾದ್ರೆ ಅವಳು ರೆಕಾರ್ಡ್ ಮಾಡಿರಲಿಲ್ಲ. ಆದರೂ ಒಂದು ಹೋಪ್, ಅದು ವರ್ಕ್ ಆದರೆ ಫಾರ್ಚುನೇಟ್ಲಿ ಅದು ವರ್ಕ್ ಆಗುತ್ತೆ ಕೂಡ. ಮತ್ತೆ ನೀನಾ ಆ್ಯಂಡ್ ಡೋರಿಯನ್ನ ಅದೇ ಕೆಫೆಲ್ ನೋಡ್ತೀವಿ. ಈ ಸಲ ಡೋರಿಯನ್ ಬದುಕಿರೋದು ನೋಡಿ ನೀನಾ ಸಂತೋಷಕ್ಕೆ ಕೊನೆಯೇ ಇರಲಿಲ್ಲ. ಅವಳು ನೋಡ್ತಾಳೆ ಆಫೀಸರ್ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಡೋರಿಯನ್ನ ಕರ್ಕೊಂಡು ಅಲ್ಲಿಂದ ಬೇಗ ಹೊರಡ್ತಾಳೆ. ಆದರೆ ಇವ್ರ ದುರದೃಷ್ಟನೋ ಏನೋ, ಹೊರಗಡೆ ಹೋಗೋ ದಾರಿಯಲ್ಲೇ ಆ ಆಫೀಸರ್ ಎದುರಾಗ್ತಾನೆ. ಆ ಆಫೀಸರ್ ಏನಾದರೂ ಹೇಳೋ ಮುಂಚೆನೇ ನೀನಾ ಅಲ್ಲಿಂದ ಕಾಲು ಕೀಳ್ತಾಳೆ. ಆದರೆ ಅವ್ರು ಹೊರಡ್ತಾನೆ ಆಫೀಸರ್ಗೆ ಏನೋ ಆಗುತ್ತೆ. ಅಲ್ಲೇ ನಿಂತು ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡ್ತಾನೆ. ಬಹುಶಃ ಪದೇ ರಿಯಾಲಿಟಿನ ಟ್ವಿಸ್ಟ್ ಮಾಡಿದ್ರಿಂದನೂ ಏನೋ ಅವನ ಇಂಟ್ಯೂಷನ್ ಕೆಲಸ ಮಾಡ್ತಿತ್ತನ್ಸುತ್ತೆ. ಇನ್ನೊಂದು ಕಡೆ ನೀನಾ ತುಂಬ ಟೆನ್ಷನ್ ಆಗಿದ್ಲು. ಅವಳ ತಲೆ ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲ ಪಾಸಿಬಲ್ ವೇಸ್ನು ಟ್ರೈ ಮಾಡಾಗಿದೆ. ಹೊಸ ಟೈಮ್ ಲೈನ್ ಜೊತೆ ಹೊಸ ಕಾಂಪ್ಲಿಕೇಟೆಡ್ ರಿಯಾಲಿಟಿ ಓಪನ್ ಆಗ್ತಿದೆ. ಬೇರೆ ದಾರಿನೂ ತೋಚ್ತಿಲ್ಲ. ಫೈನಲಿ ಅವಳು ಡೋರಿಯನ್ ಹತ್ರ ಎಲ್ಲ ಶೇರ್ ಮಾಡ್ಕೋತಾಳೆ. ಡೋರಿಯನ್ಗೂ ಪದೇ ಟೈಮ್ ಟ್ರಾವೆಲ್ ಮಾಡಿದ್ರಿಂದ ಅವರಮ್ಮ ಹೇಳ್ತಿದ್ದು ನಿಜ ಅನಿಸಿರ್ಬೇಕು. ಅದಕ್ಕೆ ಅವನು ಒಂದು ಒಬ್ವಿಯಸ್ ಸಜೆಷನ್ ಕೊಡ್ತಾನೆ. ಗಾಡಿನ ಅವ್ರ ಅಂಕಲ್ ನೀಲ್ ಮನೆ ಕಡೆ ತಿರುಗಿಸೋಕೆ ಹೇಳ್ತಾನೆ. ಆ್ಯಂಡ್ ಈ ಮೂಮೆಂಟಲ್ಲಿ ಇದೇ ಲಾಸ್ಟ್ ಆಪ್ಷನ್ ಇರೋದು. ಯಾರು ಕೈ ಬಿಟ್ಟರು ಫ್ಯಾಮಿಲಿ ಕೈ ಬಿಡಲ್ಲ ಅಲ್ವಾ? ನೀನಾಗೂ ಇದೇ ಆ್ಯಪ್ಟ್ ಅನಿಸುತ್ತೆ. ಹಾಗಾಗಿ ಅವಳು ಅವ್ರ ತಮ್ಮನ ಮನೆಗೆ ಹೋಗ್ತಾಳೆ. ಅಂಕಲ್ ನೀಲ್ ಇವರನ್ನು ತುಂಬ ದಿನ ಆದಮೇಲೆ ನೋಡಿದ್ದಕ್ಕೆ ಖುಷಿಯಿಂದನೇ ವೆಲ್ಕಮ್ ಮಾಡ್ತಾನೆ. ನೀಲ್ಗೆ ನಡೆದಿದ್ದೆಲ್ಲ ತಿಳಿಸ್ತಾಳೆ, ಹಾಗೆ ಟೈಮ್ ಲೂಪ್ ಬಗ್ಗೆನೂ. ಇದೆಲ್ಲ ಕೇಳಿ ನೀಲ್ ಸರ್ಪ್ರೈಸ್ ಆಗಲ್ಲ. ಇನ್ಫ್ಯಾಕ್ಟ್ ನೀಲ್ ಮಾತಿಂದ ಗೊತ್ತಾಗುತ್ತೆ ಅವ್ರ ಡ್ಯಾಡ್ ಹತ್ರ ಈ ಥರ ಎಷ್ಟೋ ವಿಸ್ಮಯಕಾರಿ ಗ್ಯಾಜೆಟ್ಸ್ ಇತ್ತು. ಅವರು ಅವ್ರ ಮದರ್ಲ್ಯಾಂಡಿಂದ ಬರಬೇಕಾದ್ರೆ ತನ್ನ ಜೊತೆಗೆ ತಂದಿದ್ರು ಅಂತ. ಅದರಲ್ಲೇ ಒಂದು ಗ್ಯಾಜೆಟ್ ಯೂಸ್ ಮಾಡಿ ನೀನಾ ಮೇಲೆ ಒಂದು ಕಣ್ಣಿಟ್ಟಿದ್ರು ಅವಳ ಸೇಫ್ಟಿಗಾಗಿ. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಎಲ್ಲ ಗ್ಯಾಜೆಟ್ ಮುಖಾಂತರ ತಿಳ್ಕೊತಿದ್ರು. ಆದರೆ ಇದೆಲ್ಲ ಅವ್ರ ಗ್ಯಾಜೆಟ್ಟಿಂದ ಮಾಡ್ತಿದ್ರಾ ಅಥವಾ ಅವ್ರ ಹತ್ರ ಸ್ಪೆಷಲ್ ಪವರ್ ಇತ್ತಾ ಗೊತ್ತಿಲ್ಲ. ಆದರೆ ಅವ್ರ ಡ್ಯಾಡ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಫ್ಯಾಮಿಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ. ನೀನಾಗೆ ಪ್ರಾಮಿಸ್ ಮಾಡ್ತಾನೆ, ಏನೇ ಆದರೂ ಇವತ್ತು ಡೋರಿಯನ್ನ ಕಾಲೇಜ್ಗೆ ಕಳಿಸೋದಾಗಿ. ಯಾಕಂದರೆ ಈ ಸಲ ಮಾತು ಯಾವುದು ಟೈಮ್ ಲೂಪ್ ರಿಯಾಲಿಟಿನ ಟ್ವಿಸ್ಟ್ ಮಾಡೋದಲ್ಲ. ಇದು ಇವರ ಎಕ್ಸಿಸ್ಟೆನ್ಸ್ ಬಗ್ಗೆ, ಇವರ ಐಡೆಂಟಿಫಿಕೇಷನ್ ಬಗ್ಗೆ. ಬ್ಲ್ಯಾಕ್ ಪೀಪಲ್ ಕೂಡ ಅಮೆರಿಕಾದ ಸಿಟಿಸನ್ಸ್. ಆದರೂ ಈ ಭೇದ ಭಾವ ಯಾಕೆ? ಇನ್ನೂ ಎಷ್ಟು ದಿನ ಇವರಿಗೂ ಕಂಪ್ಲೀಟ್ ರೈಟ್ ಸಿಗಬೇಕು ಅಲ್ವಾ? ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ ನೀಲ್ಗೆ ನೆನಪಾಗುತ್ತೆ 1950ಯಲ್ಲಿ ಅವ್ರ ಡ್ಯಾಡ್ ಮಾಡಿರೋ ಈ ಏರಿಯಾ ಬ್ಲೂ ಪ್ರಿಂಟ್. ಅಫ್ಕೋರ್ಸ್ ಸಮಯದ ಜೊತೆ ತುಂಬ ಬದಲಾವಣೆಗಳಾಗಿದೆ.
ಹಳೆ ಫ್ಯಾಮಿಲೀಸ್ ಹೋಗಿ ಹೊಸ ಫ್ಯಾಮಿಲೀಸ್ ಬಂದಿದೆ. ಹಳೆ ಬಿಲ್ಡಿಂಗ್ಸ್ ಡೆಮಾಲಿಷ್ ಆಗಿ ಹೊಸ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಆಗಿದೆ. ಆದರೆ ಚೇಂಜ್ ಆಗದೆ ಇರೋದು ಈ ಸಿಟಿಯ ಡ್ರೈನೇಜ್ ಸಿಸ್ಟಮ್. ಈ ಡ್ರೈನೇಜ್ ಸಿಸ್ಟಮ್ಗೆ ಮಲ್ಟಿಪಲ್ ಎಕ್ಸಿಟ್ಸ್ ಇದೆ. ಅದರಲ್ಲಿ ಒಂದು ಎಕ್ಸಿಟ್ ಆ ಕಾಲೇಜ್ ಹತ್ರ ಓಪನ್ ಆಗುತ್ತೆ. ಕೇಳೋಕೆ ಅನ್ರಿಯಲಿಸ್ಟಿಕ್ ಆಗಿರ್ಬೋದು, ಆದರೆ ದೇವರು ಒಳ್ಳೆಯವರಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಇದಕ್ಕಿಂತ ಸೇಫ್ ದಾರಿ ಇನ್ನೊಂದಿರಲಿಲ್ಲ. ಹಾಗಾಗಿ ಮೂವರು ನೀಲ್ ಅವರ ಬ್ಯಾಕ್ಯಾರ್ಡ್ ಅಲ್ಲಿರೋ ಓಪನಿಂಗಿಂದ ಡ್ರೈನೇಜ್ ವೇ ಅಲ್ಲಿ ಎಂಟರ್ ಆಗಿ ಕಾಲೇಜ್ ಹತ್ರ ಇರೋ ಡ್ರೈನೇಜ್ ವೇಯಿಂದ ಹೊರಗೆ ಬರ್ತಾರೆ. ಡೋರಿಯನ್ ತನ್ನ ಡ್ರೀಮ್ ಕಾಲೇಜಿಂದ ಕೆಲವೇ ಹೆಜ್ಜೆಗಳ ದೂರದಲ್ಲಿ ನಿಂತಿದ್ದ. ಕಾಲೇಜ್ ಗೇಟ್ ದಾಟಬೇಕು ಅಷ್ಟೇ. ನೀನಾ ಕೂಡ ತುಂಬ ಖುಷಿಯಾಗಿದ್ಲು, ಫೈನಲಿ ಎಲ್ಲ ಅಬ್ಸ್ಟ್ಯಾಕಲ್ಸ್ನ ದಾಟಿ ಇಲ್ಲಿಗೆ ಬಂದಿರೋದಕ್ಕೆ. ಆದರೆ ಅವರ ಖುಷಿ ಹೆಚ್ಚೊತ್ತು ಇರಲಿಲ್ಲ. ಗೇಟ್ ಕ್ರಾಸ್ ಮಾಡೋ ಮುಂಚೆನೇ ಆಫೀಸರ್ ಲೆಸ್ಕಿ ಅಲ್ಲಿಗೆ ಬಂದಿದ್ದ. ಇವರು ಡ್ರೈನೇಜಿಂದ ಹೊರಗೆ ಬಂದಿರೋದು ನೋಡಿ ಅವನಿಗನ್ಸಿತ್ತು ಇವರು ಆ್ಯಂಟಿ ಸೋಷಿಯಲ್ ಇರಬೇಕು, ಇಲ್ಲಿ ಬಚ್ಚಿಟ್ಕೊಂಡು ಏನೋ ಕನ್ಸ್ಪೈರ್ ಮಾಡ್ತಿರ್ಬೇಕು ಅಂತ. ಹಾಗಾಗಿ ಆಫೀಸರ್ ಲೆಸ್ಕಿ ತನ್ನ ಟೀಮ್ನ ಸ್ಪಾಟ್ಗೆ ಕರೀತಾನೆ. ಈಗ ಸಿಚುವೇಶನ್ ಬ್ಲ್ಯಾಕ್ ವರ್ಸಸ್ ವೈಟ್ ಆಗಿತ್ತು. ಎಲ್ಲ ಬ್ಲ್ಯಾಕ್ ಸ್ಟೂಡೆಂಟ್ಸ್, ಅವರ ಪೇರೆಂಟ್ಸ್, ಗಾರ್ಡಿಯನ್ಸ್ ಒಂದು ಕಡೆ, ಇನ್ನೊಂದು ಕಡೆ ಪೊಲೀಸ್ ವೇರ್ ಎಲ್ಲರೂ ವೈಟ್. ವಿನಾಕಾರಣ ಒಂದು ಸಿಲ್ಲಿ ಅನುಮಾನಕ್ಕೆ ಒಂದು ದೊಡ್ಡ ಪ್ರೆಸ್ಟೀಜಿಯಸ್ ಕಾಲೇಜಲ್ಲಿ ಫಸ್ಟ್ ಟೈಮ್ ಒಂದು ಬಂದೂಕಿ ಎತ್ತಿ ಹಿಡಿಯಲಾಗಿತ್ತು. ಆಫೀಸರ್ಗೆ ಅನಿಸಿತ್ತು ಗನ್ ನೋಡಿ ಡೋರಿಯನ್ ಆ್ಯಂಡ್ ನೀನಾ ಹೆದರ್ಕೊಂಡು ಹಿಂಜರಿತಾರೆ, ಸರೆಂಡರ್ ಆಗ್ತಾರೆ ಅಂತ. ಆದರೆ ಆ ಥರ ಏನೂ ಆಗಲ್ಲ. ನೀನಾ ಈ ಸಲ ರಿವೈಂಡ್ ಬಟನ್ ಕೂಡ ಪ್ರೆಸ್ ಮಾಡಲ್ಲ. ಇನ್ನು ಎಷ್ಟು ಸಲ ಅದೇ ಕಷ್ಟನ ನೋಡಿ ಹೇಡಿ ಥರ ಓಡಿ ಹೋಗೋದು. ಈಗ ಅವಳಿಗೆ ಧೈರ್ಯ ಬಂದಿತ್ತು. ಯಾಕಂದರೆ ಈ ಸಲ ತಾನು ಒಂಟಿಯಾಗಿಲ್ಲ, ತನ್ನ ಫ್ಯಾಮಿಲಿ, ತನ್ನ ಕಮ್ಯುನಿಟಿ ತನ್ನ ಜೊತೆಯಲ್ಲಿತ್ತು. ಇನ್ನು ಎಷ್ಟು ದಿನ ಹೀಗೆ ಬ್ಲ್ಯಾಕ್ ಪೀಪಲ್ ಒಪ್ರೆಸ್ಡ್ ಆಗಿರಬೇಕು? ನೀನಾ ಕ್ಯಾಮ್ರಾ ರೆಕಾರ್ಡರಿಂದ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಈ ಸಲ ಅವಳ ಜೊತೆ ಅಲ್ಲಿದ್ದ ಬ್ಲ್ಯಾಕ್ ಕಮ್ಯುನಿಟಿ ಕೂಡ ಮೊಬೈಲಲ್ಲಿ ಪೊಲೀಸರ ದೌರ್ಜನ್ಯನ ರೆಕಾರ್ಡ್ ಮಾಡ್ತಾರೆ. ಕೊನೆಗೆ ಇವರೆದುರು ವೈಟ್ ಪೊಲೀಸರಿಗೆ ಸೋಲ್ ಒಪ್ಕೋಬೇಕಾಯ್ತು. ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಎಕ್ಸೆಪ್ಟ್ ಆಫೀಸರ್ ಲೆಸ್ಕಿ. ಬಟ್ ಹೂ ಕೇರ್ಸ್? ಡೋರಿಯನ್ ಹೆದರ್ತೆ ತನ್ನ ಬ್ರೈಟ್ ಫ್ಯೂಚರ್ ಕಡೆ ಹೆಜ್ಜೆ ಇಡ್ತಾನೆ. ಆಫೀಸರ್ ಲೆಸ್ಕಿ ಮುಖ ನೋಡೋ ಲಾಯಕ್ಕಿತ್ತು. ಈ ಸಲ ಆಫೀಸರ್ ಲೆಸ್ಗೆ ಅಸಹಾಯಕನಾಗಿದ್ದ. ಕೆಲವು ವರ್ಷಗಳು ಕಳೆಯುತ್ತೆ. ಈಗ ಡೋರಿಯನ್ಗೆ ಮದುವೆಯಾಗಿ ಒಬ್ಬ ಮಗಳು ಕೂಡ ಇದ್ದಾಳೆ. ಅವನೊಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ತಿದ್ದಾನೆ. ಅವನಿಂದ ನೀನಾ ಕೂಡ. ಇಷ್ಟು ವರ್ಷಗಳಲ್ಲಿ ಕ್ಯಾಮ್ ರೆಕಾರ್ಡರ್ನ ಯೂಸ್ ಮಾಡಿ ನೀನಾ ತನ್ನ ಫ್ಯಾಮ್ಲಿನ ಎಷ್ಟು ಸಲ ಕಾಪಾಡಿದ್ದಾಳೋ ಅದು ಅವಳಿಗೆ ಮಾತ್ರ ಗೊತ್ತು. ಬರ್ತಾ ಬರ್ತಾ ಅವಳಿಗೆ ಕ್ಯಾಮ್ ರೆಕಾರ್ಡರ್ಗೆ ಒಬ್ಸೆಸ್ಡ್ ಆಗಿದ್ಲು. ಆದರೆ ಹೀಗೆ ಎಷ್ಟು ದಿನ ನಡೆಯುತ್ತೆ? ಹೀಗೆ ಮಾಡ್ತಾ ಅವಳ ಲೈಫ್ನಲ್ಲಿ ಎಂಜಾಯೇ ಮಾಡಲಿಲ್ಲ. ಯಾಕಂದರೆ ಪಾಸ್ಟ್ನ ಚೇಂಜ್ ಮಾಡೋದು ಸಾಮಾನ್ಯ ವಿಷಯ ಅಲ್ಲ. ಫ್ಯೂಚರ್ ಯಾವಾಗಲೂ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ. ಆದರೆ ಅವಳ ಲೈಫ್ ಅಂತೂ ಇನ್ಕಂಪ್ಲೀಟ್ ಆಗಿದೆ ಅಲ್ವಾ? ಹಾಗಾಗಿ ಡೋರಿಯನ್ ಇದನ್ನು ನಿಲ್ಲಿಸಿ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ. ನೀನಾ ಕೊನೆಗೆ ಒಪ್ಕೋತಾಳೆ. ಅವಳು ಕ್ಯಾಮ್ ರೆಕಾರ್ಡರ್ನ ಆಫ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇ ತನ್ನ ಮೊಮ್ಮಗಳು ಅದನ್ನು ತಗೊಳಕ್ಕೆ ಹೋಗಿ ಕೆಳಗೆ ಬೀಳಿಸ್ತಾಳೆ. ಇದರಿಂದ ಕ್ಯಾಮ್ ರೆಕಾರ್ಡರ್ ಹೊಡೆದೋಗುತ್ತೆ. ನೀನಾ ಪ್ರಪಂಚನೇ ತಲೆ ಕೆಳಗಾಗಿತ್ತು. ಮತ್ತೆ ನಡೀಬಾರ್ದು ನಡೆದ್ರೆ ಈ ಸಲ ತನ್ನ ಫ್ಯಾಮ್ಲಿನ ಹೇಗೆ ಕಾಪಾಡೋದು? ಆದರೆ ಡೋರಿಯನ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಹುಶಃ ಅವನಿಗೇನು ನೆನಪಿಲ್ಲ ಅನಿಸುತ್ತೆ. ಹಾಗಾಗಿ ತನ್ನ ಮಗಳನ್ನ ಕರ್ಕೊಂಡು ಐಸ್ ಕ್ರೀಮ್ ತರೋಕ್ಕೆ ಹೋಗ್ತಾನೆ. ಅವನು ಹೊರಗೆ ಹೋಗಿದ್ದೇ ನೀನಾ ಎದೆ ಬಡಿತ ಜೋರಾಗುತ್ತೆ. ಅವಳಿಗೆ ಹೊರಗಡೆಯಿಂದ ಪೊಲೀಸ್ ಸೈರನ್ ಕೇಳಿಸುತ್ತೆ. ಇದು ನಿಜಾನಾ ಅಥವಾ ಅವಳ ಭ್ರಮೇನ ಗೊತ್ತಿಲ್ಲ. ಆಮೇಲೆ ಏನಾಗುತ್ತೋ ನಮಗೆ ಈ ಮೂವಿಯಲ್ಲಿ ತೋರಿಸಲ್ಲ. ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೋಪಾನ. ಬಾಯ್.